ಅನಗತ್ಯವಾದ ಸ್ಪೆಷಲ್ ಅಟೆನ್ಷನ್ ಇಂಟೆನ್ಸಿಟಿ ಇದೆಲ್ಲ ಓಕೆ, ಮೀಡಿಯಾ ಸ್ಟೇಟ್ಮೆಂಟ್ಗಳಿಗೆ ಅಥವಾ ಒಂದು ಪಬ್ಲಿಕ್ ಪರ್ಸ್ಪೆಕ್ಟಿವ್ ಬಿಲ್ಡ್ ಮಾಡ್ಲಿಕ್ಕೆ ಓಕೆ. ಬಟ್ ನನಗೆ ಕ್ಯೂರಿಯಾಸಿಟಿ ಇರೋದು, ಆಚೆ ಹೈಪ್ ಆಗ್ತಾ ಇದೆ, ಆಚೆ ಜನರ ಗಮನ ಸೆಳೀತಿದೆ ಅನ್ನೋದು ಕೋರ್ಟ್ನಲ್ಲಿ ಟ್ರಯಲ್ ಪ್ರಾರಂಭ ಆದಾಗ ವಾದ ಪ್ರತಿವಾದ ಸಾಕ್ಷ್ಯಗಳು ಇದ್ರ ಮೇಲೆ ಏನಾದರೂ ಪ್ರಭಾವ ಬೀರುತ್ತಾ? ಖಂಡಿತ ಇಲ್ಲ ಮೇಡಮ್. ನ್ಯಾಯಾಧೀಶರು ಚಾರ್ಜ್ ಶೀಟ್ ಮೆಟೀರಿಯಲ್ ಏನಿದೆಯೋ 262 ಜನ ವಿಟ್ನೆಸ್ಗಳನ್ನ ಸಾಕ್ಷಿ ಪಟ್ಟಿಯಲ್ಲಿ ಮಾಡಿದ್ದಾರೆ. ಅದರ ಜೊತೆ DNA ಎವಿಡೆನ್ಸ್ ಇದೆ, ಫಾರೆನ್ಸಿಕ್ ಎಕ್ಸಾಮಿನೇಷನ್ ರಿಪೋರ್ಟ್ಸ್ ಇದೆ, ಮೆಡಿಕಲ್ ಎವಿಡೆನ್ಸಸ್ ಇದೆ, ಕಾಲ್ ಡೇಟಾ ರೆಕಾರ್ಡ್ಸ್ ಇದೆ, ಮತ್ತು ಐ ವಿಟ್ನೆಸಸ್ ಜೊತೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಇದೆ. ಎಲ್ಲವನ್ನೂ ಕೂಡ ಎಕ್ಸಾಮಿನೇಷನ್ ಮಾಡಿ ನಿಜವಾಗ್ಲೂ ಆರೋಪ ಪ್ರೂವ್ ಆಯ್ತಾ ಅಂತ ನೋಡ್ತಾರೆ. ಒಂದು. ಎರಡನೇದು, ಇದೇ ಕೇಸ್ಗೆ ಸಾಕಷ್ಟು ಹೈಪ್ ಆಗಿದೆ, ಇವ್ರು ಸೆಲೆಬ್ರಿಟಿ ಅಂತ ಹೇಳಿ ಪೊಲಿಟಿಕಲ್ ಮೋಟಿವೇಟೆಡ್ ಇಂದ ಮಾಡಿದ್ದಾರೆ ಅದು ಇದು ಅಂತ ನಮ್ಮ ಸ್ನೇಹಿತರು ಹೇಳಿದ್ರು. ಈಗ ಇಫ್ ದಟ್ ಈಸ್ ದ ಕೇಸ್, ಹೈಕೋರ್ಟಲ್ಲಿ ದರ್ಶನ್ ಅವ್ರ ಪರವಾಗಿ ವಾದ ಮಂಡನೆ ಮಾಡಿದಾಗ, ಸುಪ್ರೀಂ ಕೋರ್ಟ್ನಲ್ಲಿ ಸಿದ್ಧಾರ್ಥ ಲೂಥ್ರಾ ಅವ್ರು ಮಾಡಿದಾಗ, ದೇ ಹವ್ ನಾಟ್ ಇವನ್ ಟೇಕನ್ ಎನಿ ಗ್ರೌಂಡ್ ಲೈಕ್ ದಿಸ್ ಅಟ್ ಆಲ್. ಇವ್ ಯಾವುದು ಕೂಡ ನಮ್ಮ ಆರ್ಗ್ಯುಮೆಂಟ್ಗೆ ಇಟ್ ಇಸ್ ನಾಟ್ ಎ ಗ್ರೌಂಡ್ ಅಟ್ ಆಲ್. ತುಂಬ ಫುಲ್ ಫ್ಲೆಜ್ ಮಾಡಿದ್ದಾರೆ, ಇಟ್ಸ್ ನಾಟ್ ಎ ಕೇಸ್. ಫುಲ್ ಫ್ಲೆಜ್ ಮಾಡಿದ್ದಾರೆ ಅಂದರೆ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದಟ್ ಪೊಲೀಸ್ ಹ್ಯಾವ್ ಡನ್ ಸಮ್ ಗುಡ್ ಜಾಬ್. ಬೇರೆ ಕೇಸಲ್ಲಿ ಮಾಡಿಲ್ಲ ಅಂತ ತಕ್ಷಣದಲ್ಲಿ ಮಾಡಬಾರ್ದು ಅಂತ ಏನಿಲ್ಲ. ಓನ್ಲಿ ಇಶ್ಯೂ ಇಸ್ ಸರ್ಕಾರದ ಮೇಲೆ ಭಾಳಷ್ಟು ಪ್ರೆಷರ್ ಇತ್ತು. ರೇಣುಕಾ ಸ್ವಾಮಿ ಅವ್ರು ಮರ್ಡರ್ ಆದ ನಂತರ ಉತ್ತರ ಕರ್ನಾಟಕದಲ್ಲಿ ಭಾಳಷ್ಟು ಕಡೆ ಗಲಾಟೆ ಆಯಿತು, ಅನೇಕ ಕಡೆ ಪ್ರೊಟೆಸ್ಟ್ಗಳಾಯಿತು. ಒಬ್ಬ ಅಮಾಯಕ ಸತ್ತಿದೆ, ನ್ಯಾಯ ಬೇಕು ಅಂತ ಹೇಳಿ ಶುರು ಮಾಡಿದ್ರು. ಅದ್ರಲ್ಲಿ ಆರೋಪಿ ಸ್ಥಾನದಲ್ಲಿ ದರ್ಶನ್ ಅವರು ಬಂದು ನಿಂತರು. ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿ ನಿಂತಾಗ ಎಲ್ಲೋ ಒಂದು ಕಡೆ ಸರ್ಕಾರದ ಮೇಲೆ ಎಷ್ಟು ಪ್ರೆಷರ್ ಇತ್ತು ಅಂದರೆ, ಇಲ್ಲ ನಮಗೆ ಕೆಟ್ಟ ಹೆಸರು ಬರಬಾರ್ದು, ಒಳ್ಳೆ ನಿಷ್ಪಕ್ಷಪಾತವಾಗಿ ಒಂದು ತನಿಖೆ ಮಾಡಿ ಅಂತೇಳಿ ಒಳ್ಳೆ ಆಫೀಸರ್ನ ಅಪಾಯಿಂಟ್ ಮಾಡ್ತಾರೆ. ಆಫೀಸರ್ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅವ್ರು ಮಾಡಿದ್ದೆಲ್ಲ ಸತ್ಯನ ಸುಳ್ಳ ಅಂತ ಡಿಫೆನ್ಸ್ ವಕೀಲರಿದ್ದಾರೆ, ಅವರು ಪ್ರಬಲವಾಗಿ ವಾದ ಮಂಡನೆ ಮಾಡ್ತಾರೆ, ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಸಿ ವಿ ನಾಗೇಶ್ ಅವರು ಹಿರಿಯ ವಕೀಲರು, ಈಸ್ ಲೀಡಿಂಗ್ ದ ಟೀಮ್, ಈಸ್ ಒನ್ ಆಫ್ ದ ಬೆಸ್ಟ್ ಅಡ್ವೊಕೇಟ್ ಇನ್ ದ ಸ್ಟೇಟ್. ಹಾಗಾಗಿ ಇವೆಲ್ಲವೂ ಕೂಡ ಕಾನೂನಿನ ಚೌಕಟ್ಟಲ್ಲಿ ನಡೆಯುತ್ತೆ. ಈಚೆ ಎಷ್ಟೇ ಹೈಪ್ ಆದರೂ, ಈಚೆ ಎಷ್ಟೇ ಪ್ರಭಾವಿತರಾದರೂ ಕೂಡ ನೋಡಿ, ದಟ್ ಈಸ್ ವಾಟ್ ಜಸ್ಟಿಸ್ ಪರ್ಡಿವಾಲ್ ಅವರು ಅಬ್ಸರ್ವ್ ಮಾಡಿದ್ದಾರೆ. ಕಾನೂನು ಎಲ್ಲರಿಗೂ ಒಂದೇ. ನೋ ಮ್ಯಾನ್ ಈಸ್ ಅಬೌವ್ ದಿ ಲಾ ನಾರ್ ಬಿಲೋ ಇಟ್, ನಾರ್ ವಿ ಆಸ್ಕ್ ಎನಿ ಮ್ಯಾನ್ಸ್ ಪರ್ಮಿಷನ್ ವೆನ್ ಯು ಆಸ್ಕ್ ಹಿಮ್ ಟು ಒಬೇ ಇಟ್. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು ಅಂದ್ರೆ, ಎಲ್ಲರಿಗೂ ಒಂದೇ ಕಾನೂನು, ಬಟ್ ಯಾರಿಗೂ ನಾವು ಪರ್ಮಿಷನ್ ಕೇಳಲ್ಲ ನೀನು ಫಾಲೋ ಮಾಡು ಅಂತ ಹೇಳಿದಾಗ. ಹಾಗಾಗಿ ಅವರು ಸೆಪರೇಟ್ ಜಡ್ಮೆಂಟ್ ಅಲ್ಲಿ ಒಂದು 2 ಪೇಜಲ್ಲಿ ಬರೀತಾರೆ. ಹಾಗಾಗಿ ದರ್ಶನ್ ಅವರು ಸೆಲೆಬ್ರಿಟಿ ಇದ್ದಾರೆ, ಹಾಗಾಗಿ ಒಂದು ಸ್ಟೇಟಸ್ ಸಿಕ್ಕಿದೆ, ಕೇಸ್ಗೊಂದು ಪ್ರಾಮುಖ್ಯತೆ ಸಿಕ್ಕಿದೆ. ಬಟ್ ನ್ಯಾಯಾಧೀಶರು ಇದರಿಂದ ಖಂಡಿತವಾಗ್ಲೂ ವಿಚಲಿತರಾಗೋದಿಲ್ಲ. ಪ್ರಾಮುಖ್ಯತೆ ಏನಿದ್ರು ಪಬ್ಲಿಕ್ ಡೊಮೈನ್ ಅಲ್ಲಿ ಅಥವಾ ಮಾಧ್ಯಮಗಳ ಸ್ಟುಡಿಯೋದಲ್ಲಿ, ಅದನ್ನು ಹೊರತುಪಡಿಸಿ ಕಾನೂನಾತ್ಮಕವಾಗಿ ಕೋರ್ಟಲ್ಲಿ ಅವ್ರಿಗೆಲ್ಲರೂ ಒಂದೇ. ಇಟ್ಸ್ ಅ ಪ್ಯೂರ್ಲಿ ಮರ್ಡರ್ ಕೇಸ್, ಪ್ಯೂರ್ಲಿ ಕೇಸ್. ಅವರು ಎಲ್ಲರ ಜೊತೆ ಹೇಗೆ ಟ್ರೀಟ್ ಮಾಡ್ತಾರೆ ನ್ಯಾಯಾಧೀಶರು, ಹಾಗಾಗಿ ದರ್ಶನ್ ಅವ್ರಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು, ಹೇಗೆ ಮಾತಾಡಬೇಕು, ಎಲ್ಲರೂ ಅದೇ ತರ ಟ್ರೀಟ್ ಮಾಡ್ತಾರೆ. ಎಲ್ಲೂ ಕೂಡ ಅಲ್ಲಿ ಅವರು ಇಂಪಾರ್ಷಿಯಲ್ ಆಗಿ ಟ್ರೀಟ್ ಮಾಡೋದಿಲ್ಲ. ಚಾರ್ಜಸ್ ಫ್ರೇಮ್ ಆಗಿದೆ, ಈಗ ಎವಿಡೆನ್ಸ್ ಸ್ಟಾರ್ಟ್ ಆಗ್ತದೆ. ಎವಿಡೆನ್ಸ್ ಅಲ್ಲಿ ಕೂಡ 262 ಜನ ವಿಟ್ನೆಸ್ಗಳನ್ನ ಎಲ್ಲರನ್ನೂ ಎಕ್ಸಾಮಿನೇಷನ್ ಮಾಡಬೇಕು ಅಂತೇನಿಲ್ಲ. ಇಟ್ ಇಸ್ ದಿ ಪ್ರಿರೋಗೇಟಿವ್ ಪವರ್ ಆಫ್ ದಿ SPP. ಅದರಲ್ಲೂ ಸೆಲೆಕ್ಟಿವ್ ಆಗಿ ಒಂದು 40 ಜನನ ಎಕ್ಸಾಮಿನೇಷನ್ ಮಾಡ್ಬೋದು. ಅವ್ರು ಮಾತ್ರ ಎಕ್ಸಾಮಿನೇಷನ್ ಮಾಡಿ ಇವರಿಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಲಿಕ್ಕೆ ಅವಕಾಶ ಕೊಡ್ಬೋದು. ಮತ್ತು ಎವಿಡೆನ್ಸ್ಗಳು, DNA ಎವಿಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ DNA ತಗೊಂಡಂತ ಅವರು ಸೋಕೋ ಟೀಮ್ನವರು ಅವ್ರು ಬಂದು ಹೇಳ್ತಾರೆ, ದರ್ಶನ್ ಅವರ ಶೂ ಮೇಲೆ ಒಂದು DNA ಎವಿಡೆನ್ಸ್ ಸಿಕ್ಕಿದೆ, ರೇಣುಕಾ ಸ್ವಾಮಿ ಅವ್ರದ್ದು ಒಂದು ಸ್ಮಾಲ್ ಎವಿಡೆನ್ಸ್ ಸಿಕ್ಕಿದೆ ಅಂತ. ಹೌ ಬೆಸ್ಟ್ ಮೈ ಫ್ರೆಂಡ್ಸ್ ಆರ್ ಗೋಯಿಂಗ್ ಟು ಕ್ರಾಸ್ ಎಕ್ಸಾಮಿನ್ ದಿ DNA ಎಕ್ಸ್ಪರ್ಟ್. ಇವೆಲ್ಲವೂ ಕೂಡ ಕೋರ್ಟಿನ ಕಟೆಕಟೆಯಲ್ಲಿ ನಡೆಯುವಂಥ ವಿಚಾರ. ಕರೆಕ್ಟ್. ಗಣೇಶ್ ಅವರೇ, ನಿಮಗಿದ್ದ ಒಂದು ಅನುಮಾನಕ್ಕಂತೂ ಉತ್ತರ ಸಿಕ್ತು ಅಂತ ಭಾವಿಸ್ತೀನಿ. ಸ್ಪೆಷಲ್ ಟ್ರೀಟ್ಮೆಂಟು ಇತ್ಯಾದಿ ಇದೆಲ್ಲವೂ ಕೂಡ ಅಂದ ದರ್ಶನ್ ಒಬ್ರು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಸಿಗ್ತಾ ಇರುವ ಮೀಡಿಯಾ ಅಟೆನ್ಷನು ಅಥವಾ ಜನರ ಅಟೆನ್ಷನು ಇದು ಕೋರ್ಟ್ನ ಒಳಗಂತೂ ನಡೆಯೋದಿಲ್ಲ. ಸೊ ಅಲ್ಲಿ ಏನು ಆರೋಪ ಇದೆ ಅದು ತಪ್ಪೋ ಸುಳ್ಳೋ ಅಂತ ಹೇಳಿ ವಾದ ಮಾಡೋ ವಕೀಲರ ಮೇಲೆ ಅವಲಂಬಿತ ಅಂತ ಹೇಳಿ. ಆದರೆ ಪಬ್ಲಿಕ್ ಪರ್ಸ್ಪೆಕ್ಟಿವ್ ಬಗ್ಗೆನೇ ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ ಸರ್. ನೋಡಿ, ನಮ್ಮ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ಟೈಗರ್ ಅಶೋಕ್ ಸರ್ ಇದ್ರು, ನಿವೃತ್ತ ಪೊಲೀಸ್ ಅಧಿಕಾರಿ. ಅವ್ರು ಹೇಳ್ತಾ ಇದ್ರು, ನೋಡಿ ಹಿಂಗೆ ಅರ್ಜಿ ಮೇಲೆ ಅರ್ಜಿ ಹಾಕೊಳ್ತಾ ಆ ಅರ್ಜಿಗಳಲ್ಲಿ ಅವರ ಲೋಪಗಳು ಆಚೆ ಬರ್ತಾ ಇರೋದು ಕೂಡ ದರ್ಶನ್ ಮುಳುವಾಗ್ತಿದೆ. ಫಾರ್ ಎಕ್ಸಾಂಪಲ್, ಲಕ್ವಾ ಹೊಡೆದು ಬಿಡುತ್ತೆ, ಅವರಿಗೆ ಸರ್ಜರಿ ಆಗಲೇಬೇಕು ಅಂದಿದ್ದು, ಆಮೇಲೆ ಆಚೆ ಬಂದಾಗ ಅವ್ರು ವರ್ತನೆ ಮಾಡಿದ್ದು, ಈ ಕೈಗೇನೋ ಫಂಗಸ್ ಆಗಿದೆ, ಬೆಳಕಿಲ್ಲದ ಕೋಣೆ, ನಾನು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೇನೆ ನನಗೆ ಸಿಗಬೇಕಾದ ಬೇಸಿಕ್ ಫೆಸಿಲಿಟಿ ಕೊಡ್ತಿಲ್ಲ ಅಂತ ಹೊಸದೊಂದು ಅರ್ಜಿ ಹಾಕೊಳ್ಳೋದು. ಹಿಂಗೆ ಅರ್ಜಿ ಮೇಲೆ ಅರ್ಜಿ ಹಾಕೊಳ್ತಾ ಇರೋದು ಕೂಡ ದರ್ಶನ್ ಅವರಿಗೆ ಪಬ್ಲಿಕ್ ಪರ್ಸ್ಪೆಕ್ಟಿವ್ ಅಲ್ಲಿ ಮಾರಕ ಆಗ್ತಿದೆ, ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಹೇಳಿ ಒಂದು ಸಲಹೆ ಕೊಟ್ಟರು. ಮೇಡಮ್, ಒಬ್ಬ ಆರೋಪಿಯಾಗಿ ಅಲ್ಲಿ ತೊಂದರೆಗಳನ್ನ ಸವಲತ್ತುಗಳನ್ನ ಕೇಳೋದು ತಪ್ಪಲ್ಲ, ಯಾಕಂದ್ರೆ ಅಲ್ಲಿ ಅವ್ರಿಗೆ ಸೆಟ್ ಆಗ್ತಾ ಇರಲ್ಲ. ಹಾಗಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಅಷ್ಟೇನೆ. ಮತ್ತೆ ಈ ಕೇಸು ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ಲಿ ಅನ್ನೋದು ನಮಗೂ ಇದೆ ಏನೋ. ಜೊತೆಗೆ ನಮ್ಮ ಯಾರೋ ವಕೀಲ ಮಿತ್ರ ಹೇಳ್ತಾ ಇದ್ರು, ಮಹಾ ಗ್ರಂಥ ತರ ಮಾಡಿದ್ದಾರೆ ಅಂತ. ಜೊತೆಗೆ ಅವ್ರು ಎಷ್ಟೋ ಈ ತರ ಮರ್ಡರ್ ಕೇಸನ್ನ ಅಟೆಂಡ್ ಮಾಡ್ತಾ ಇದ್ರು. ಮತ್ತೆ ಅಷ್ಟು ಮರ್ಡರ್ ಕೇಸ್ಗಳಿಗೆ ಯಾಕೆ ನಿಮ್ ಚಾನಲ್ ಬಂದು ಮಾತಾಡಿಲ್ಲ ಅವರು? ಇದೊಂದೇ ಕೇಸ್ ಯಾಕೆ ಬಂದಿದ್ದಾರೆ? ನೀವು ಗಮನಿಸಿಲ್ಲ ಅನ್ಸುತ್ತೆ, ಧರ್ಮಸ್ಥಳ ವಿಚಾರ ಇಲ್ಲಿ ಪವಿತ್ರ ಗೌಡ ಅವ್ರ ಪರ ವಕೀಲರು ಹಾಗ ಕರೆಸಿದೀವಿ. ಬೇರೆ ವಿಚಾರ ಧರ್ಮಸ್ಥಳ ವಿಚಾರವಿದ್ದ ಸಂದರ್ಭದಲ್ಲೂ ಕೂಡ ಆಸ್ ಅ ವಕೀಲ ಅವ್ರು ಬಂದಿದ್ದಾರೆ, ನೀವು ಗಮನಿಸಿಲ್ಲ ಅನ್ಸುತ್ತೆ. ನೀವೇ ವಿಷಯಕ್ಕೆ ಬನ್ನಿ. ಇದು ಅಲ್ಲಲ್ಲ, ನಾನು ದರ್ಶನ್ ಕೇಸ್ ಬಗ್ಗೆ ಮಾತಾಡ್ತಿದ್ದೀನಿ ಅಷ್ಟೇ. ಹೈ ಇಂಟೆನ್ಸಿವ್ ಕೇಸ್ ಆಗಿರೋದ್ರಿಂದ ಎಲ್ಲರ ಅಟೆನ್ಷನ್ ಜಾಸ್ತಿ ಇದೆ. ಮತ್ತೆ ಹೈಕೋರ್ಟ್ ಅಲ್ಲಿ ನೀವು ಯಾವಾಗಲೂ ಹೇಳಿದ್ರೆ ಫಿಶ್ ಹಿಡ್ಕೊಂಡು ಫೋಟೋ ತೆಗೆಸ್ಕೊಂಡ್ರು, ಶೂಟಿಂಗ್ ಅಟೆಂಡ್ ಆದ್ರು ಅಂತ.
ಈಗ ಹೈಕೋರ್ಟ್ ಬೇಲ್ ಕೊಡುವಾಗ ಅದಕ್ಕೆಲ್ಲ ರಿಸ್ಟ್ರಿಕ್ಷನ್ ಹಾಕಿತ್ತ ಮೇಡಮ್? ಸುಪ್ರೀಂ ಕೋರ್ಟ್ ನೋಡ್ಬಿಟ್ಟು ಬೇಲ್ ಕ್ಯಾನ್ಸಲ್ ಮಾಡ್ತಲ್ಲ ಸರ್. ಸುಪ್ರೀಂ ಕೋರ್ಟ್ ಬಿಡಿ, ಹೈಕೋರ್ಟ್ ಬೇಲ್ ಕೊಟ್ಟಾಗ ಅಲ್ಲೂ ನ್ಯಾಯಾಧೀಶರು ಇದ್ರಲ್ವಾ, ಅವರು ನ್ಯಾಯಾಧೀಶರು ತಾನೆ, ಅವರು ನ್ಯಾಯಾಧೀಶರು, ಮೇಲ್ಗಡೆ ನ್ಯಾಯಾಧೀಶರು, ಮತ್ತೆ ಇವ್ರು ಯಾಕೆ ಆತರ ಅದನ್ನ ಕನ್ಸಿಡರ್ ಮಾಡಿ ಬೇಲ್ ಕೊಟ್ರು? ಹಾಗಾದ್ರೆ ಬೇಲ್ ಕೊಡೋ ಸಮಯದಲ್ಲಿ ನೀವು ಶೂಟಿಂಗ್ ಹೋಗ್ಬಾರ್ದು ಅಥವಾ ಯಾರಿಗೂ ಅಟೆಂಡ್ ಆಗ್ಬಾರ್ದು ಅಂತ ಹೇಳಿದ್ರ? ಫಂಕ್ಷನ್ ಅಟೆಂಡ್ ಆಗ್ಬೋದು ಅಂತ ರಿಸ್ಟ್ರಿಕ್ಷನ್ ಕೊಟ್ಟಿದ್ರ? ಶೂಟಿಂಗ್ ಅವಕಾಶ ಕೊಟ್ಟಾಗ ಒಂದು ಫಿಶ್ ಇಟ್ಕೊಂಡು ಫೋಟೋ ತಗೊಳಕ್ ತಪ್ಪೇನಿದೆ? ಅದೇ ಮಹಾ ತಪ್ಪು ಅಂತ ಅವ್ರು ಬೇರೆಯವ್ರು ವಾದ ಮಾಡೋದಾದ್ರೆ ಅವ್ರು ಬೇಲ್ ಕೊಡೋ ಟೈಮಲ್ಲಿ ಅದು ರಿಸ್ಟ್ರಿಕ್ಷನ್ ಹಾಕ್ಬೇಕಾಗಿತ್ತು, ಕ್ಲಾಸ್ ಹಾಕ್ಬೇಕಾಗಿತ್ತು. ನೀವು ಶೂಟಿಂಗ್ ಹೋಗ್ಬಾರ್ದು, ಯಾವ್ದು ಫಂಕ್ಷನ್ ಅಟೆಂಡ್ ಆಗ್ಬಾರ್ದು, ಸೆಲ್ಫಿ ತಗೋಬಾರ್ದು, ಫಿಶ್ ಇಟ್ಕೋ ಹೇಳ್ಬೇಕಾಗಿತ್ತು. ಯಾಕೆ ಹೇಳಿಲ್ಲ ಯಾರು? ಇದು ನ್ಯಾಯ ಮಾಡಿದವರು, ಈ ತೀರ್ಪು ಕೊಟ್ಟವ್ರು ಇವರು ನ್ಯಾಯಾಧೀಶರು ತಾನೆ. ಇವರು ಕೊಟ್ಟಿದ್ದ ನ್ಯಾಯಾಧೀಶ ತೀರ್ಪನ್ನ ಅವರು ಏನೋ ಮಾಡಿದಾರೆ, ಓಕೆ ಒಪ್ಕೊಳ್ಳೋಣ. ಅದ್ರ ಬಗ್ಗೆ ನಮ್ಗೆ ಜಾಸ್ತಿ ಇದ್ ಮಾಡೋದ್ ಬೇಡ. ನ್ಯಾಯಾಧೀಶರ ಬಗ್ಗೆ ಯಾವ ಪರ್ಸ್ಪೆಕ್ಟಿವ್ ಯಾವ ಆತರ ಏನಿತ್ತು ಮಾಡಿರ್ತಾರೆ. ಆದ್ರೆ ನಿರಪರಾಧಿಗೆ ಆರೋಪಿ ಸ್ಥಾನದಲ್ಲಿರೋ ಇಷ್ಟು ತೊಂದರೆ ಕೊಡೋದು ಸರಿನಾ? ಅಥವಾ ಇದು ಹೈ ಪ್ರೊಫೈಲ್ ಕೇಸ್ ಆಗಿರೋದು ಚಿಕ್ಕ ಪುಟ್ಟ ಬೇಸಿಕ್ ಫೆಸಿಲಿಟೀಸ್ ಕೊಡೋದು ತಪ್ಪಾ ಅಂತ ನಮ್ಮ ಪ್ರಶ್ನೆ ಮೇಡಮ್, ಅಷ್ಟೇ, ಬೇರೆ ಏನಿಲ್ಲ. ಆಯ್ತು. ನಾನು ಆಕ್ಚುಲಿ ಪ್ರದೋಷ್ ಅವ್ರ ಬಗ್ಗೆ ಹಾಗೆ ಪವಿತ್ರ ಗೌಡ ಅವ್ರ ಬಗ್ಗೆ ಪ್ರಶ್ನೆ ಕೇಳೋಕ್ ಮುಂಚೆ ಇದೊಂದು ಅನುಮಾನಕ್ಕೆ ಸುನಿಲ್ ಕುಮಾರ್ ಸರ್, ಹೈಕೋರ್ಟು ಕಂಡೀಷನ್ಗಳನ್ನು ಹಾಕ್ಲಿಲ್ಲ, ಅದಕ್ಕೆ ಶೂಟಿಂಗ್ ಹೋದ್ರು, ಆ ಶೂಟಿಂಗ್ ಮಾಡಿದ ತಪ್ಪ, ಹೈಕೋರ್ಟ್ ಹೇಳಿಲ್ಲ ಫೋಟೋ ತೆಗೆಸ್ಕೊಳ್ಬೇಡ ಅಂತ ಹೇಳಿ, ಹಾಗಾಗಿ ಫೋಟೋ ತೆಗೆಸ್ಕೊಂಡ್ರು, ಇದೆಲ್ಲವನ್ನ ಕೂಡ ಸುಪ್ರೀಂ ಕೋರ್ಟ್ ನೋಡ್ಬಿಡ್ತು. ಹಾಗಾದ್ರೆ ತಪ್ಪು ಮಾಡಿದ ಹೈಕೋರ್ಟ್ನ ಆದೇಶದ ಸಂದರ್ಭದಲ್ಲಿ ಹಾಕ್ಬಿಡ್ಬೇಕಾಗಿತ್ತು ಕಂಡೀಷನ್, ಎಲ್ಲೂ ಹೋಗೋಂಗಿಲ್ಲ, ಶೂಟಿಂಗ್ ಅಲ್ಲಿ ಭಾಗವಹಿಸೋಂಗಿಲ್ಲ ಅಂತ ಹೇಳಿ. ಹಿಂಗೊಂದು ಅನುಮಾನ ಬೇಸಿಕಲಿ ದರ್ಶನ್ ಅವರ ಅಭಿಮಾನಿಗಳಿಗೂ ಬಂದಿರುತ್ತೆ. ಖಂಡಿತ ಮೇಡಮ್. ಈಗ ಹೈಕೋರ್ಟ್ ಬೇಲ್ ಕೊಟ್ಟಂತ ಸಂದರ್ಭದಲ್ಲಿ ಏನ್ ಹೇಳಿರುತ್ತೆ, ಒಂದು ಫಸ್ಟ್ ಅವ್ರು ಬೇಲ್ ಕೊಟ್ಟಂತದ್ದು ಮೆಡಿಕಲ್ ಗ್ರೌಂಡ್ ಮೇಲೆ, ಅದನ್ನ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಅದು ರೆಗ್ಯುಲರ್ ಬೇಲ್ ಅಲ್ಲಿ ಎಲ್ಲ ಫ್ಯಾಕ್ಟ್ಸ್ ಆಫ್ ದಿ ಕೇಸ್ ಮತ್ತು ಫ್ಯಾಕ್ಟ್ಸ್ ಅಂಡ್ ಸರ್ಕಮ್ಸ್ಟೆನ್ಸಸ್ ಎವಿಡೆನ್ಸ್ ಎಲ್ಲ ಇದ್ರೂ ಕೂಡ ಮೆಡಿಕಲ್ ಗ್ರೌಂಡ್ ಮೇಲೆ ಇವರಿಗೆ ಬೇಲ್ ಅನ್ನ ಕೊಡ್ತಾರೆ. ಮೆಡಿಕಲ್ ಬೇಲ್ ಮೇಲೆ ಕೊಟ್ಟ ನಂತರ ಮೆಡಿಕಲ್ ಬೇಲ್ ಮೇಲೆ ಏನಂತ ಆರ್ಗ್ಯುಮೆಂಟ್ ಮಾಡ್ತಾರೆ? ಈಗ ನನಗೆ ಇಮಿಡಿಯೇಟ್ ಆಗಿ ಸರ್ಜರಿ ಆಗುವಂತ ಸಾಧ್ಯತೆ ಇದೆ, ಇಲ್ಲಾಂದ್ರೆ ಸರ್ಜರಿ ಆಗಿಲ್ಲ ಅಂದ್ರೆ ಪ್ಯಾರಲಿಸಿಸ್ ಆಗ್ಬೋದು, ಹೆಲ್ತ್ ರೀಸನ್ ಬಹಳಷ್ಟು ಇದೆ, ಹಾಗೇಳಿ ಬೇಲನ್ನು ನಾವು ತಗೋತೀವಿ. ತಗೊಂಡಾದ ನಂತರ ಕನಿಷ್ಠ ಪಕ್ಷ 3-4 ತಿಂಗಳವರೆಗೂ ಎಲ್ಲೂ ಕೂಡ ಸರ್ಜರಿ ಆಗೋದಿಲ್ಲ. ಶೂಟಿಂಗ್ ಅಲ್ಲಿ ಎಲ್ಲೋ ಒಂದ್ ಕಡೆ ಶೂಟಿಂಗ್ ಅಲ್ಲಿ ಭಾಗವಹಿಸ್ತಾರೆ. ಈಗ ಅದೇ ಹೈಕೋರ್ಟ್ ತೀರ್ಪನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಿಲ್ಲ ಅನ್ನೋದಾದ್ರೆ ಆವಾಗೇನು ಆಗ್ತಿರ್ಲಿಲ್ಲ. ಬಟ್ ಪ್ರಾಸಿಕ್ಯೂಷನ್ ಅವ್ರು ಏನ್ ಮಾಡ್ತಾರೆ, ಅವ್ರಿಗೂ ಪ್ರೆಷರ್ ಆಗಿ ಸುಪ್ರೀಂ ಕೋರ್ಟ್ ಹೋದಾಗ ಅಲ್ಲಿನ ನ್ಯಾಯಾಧೀಶರು ಆರ್ಗ್ಯುಮೆಂಟ್ ಮೇಲೆ ಗಮನಿಸುವಂಥದ್ದೇನು, ನಿಮ್ಗೆ ಸೀರಿಯಸ್ ಇಶ್ಯೂ ಇದೆ, ನಡ ಪ್ರಾಬ್ಲಮ್ ಇದೆ, ತಾವು ಮೆಡಿಕಲ್ ಬೇಲ್ ಮೇಲೆ ತಗೊಂಡ್ರಿ, ಇದುವರೆಗೂ ಸರ್ಜರಿ ಯಾಕೆ ಮಾಡಿಸ್ಕೊಂಡಿಲ್ಲ? ಅಂದ್ರೆ ನೀವು ಹೈಕೋರ್ಟ್ಗೆಲ್ಲೋ ಸುಳ್ಳು ಹೇಳಿ ಬೇಲ್ ತಗೊಂಡಿದ್ದೀರಲ್ಲ. ಹೈಕೋರ್ಟ್ ನ್ಯಾಯಾಧೀಶರು ನಿಮ್ಮನ್ನು ನಂಬಿ ಬೇಲ್ ಕೊಟ್ಟಿದ್ದಾರೆ, ನ್ಯಾಯಾಧೀಶರಿಗೂ ತಾವು ಸುಳ್ಳು ಹೇಳಿದಿರಿ. ಸೊ ಕಾನೂನಿನ ವ್ಯವಸ್ಥೆಗೆ ನೀವು ದುರುಪಯೋಗ ಪಡಿಸ್ಕೊಂಡಿದ್ದೀರಿ. ಎರಡನೇದು, ಎಲ್ಲೋ ಒಂದ್ ಕಡೆ ಹೋದ್ರು, ಶೂಟಿಂಗ್ ಹೋದ್ರು, ಪಾರ್ಟಿಸಿಪೇಟ್ ಮಾಡಿದ್ರು, ನಿಮ್ಗೆ ನಡ ಸೀರಿಯಸ್ ಇಶ್ಯೂ ಇದೆ, ಯಾವ ರೆಗ್ಯುಲರ್ ಫಿಸಿಯೋಥೆರಪಿ ಬೇಕು ಅಂದ್ರೆ ಶೂಟಿಂಗ್ ಅಲ್ಲಿ ಹೆಂಗ್ ಭಾಗವಹಿಸ್ತೀರಿ? ಅವ್ರು ಸುಮ್ಮನೆ ಅವ್ರ ಪಾಡ್ಗೋರು ಓಡಾಡ್ಕೊಂಡಿದ್ದಿದ್ರೆ ಖಂಡಿತವಾಗ್ಲೂ ಇಷ್ಟೊಂದು ಸೀರಿಯಸ್ ಆಗ್ತಿರ್ಲಿಲ್ಲ. ಅವರ ಕಾಂಡಕ್ಟ್ ಯಾವಾಗಲೂ ಕೂಡ ನಾವು ಕ್ರಿಮಿನಲ್ ಲಾನಲ್ಲಿ ಏನ್ ಮಾಡ್ತೀವಿ, ದ ಕಾಂಡಕ್ಟ್ ಆಫ್ ದ ಪಾರ್ಟಿ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬೇಲ್ ಕೊಟ್ಟ ನಂತರ ಬೇಲ್ ಕೊಡಕ್ಕೆ ಮುಂಚೆ ಹೆಂಗೆ ಆತ ನಡ್ಕೋತಾನೆ, ಸಮಾಜದಲ್ಲಿ ಹೇಗಿರ್ತಾನೆ, ಅದು ಬಹಳಷ್ಟು ಕೂಡ ನ್ಯಾಯಾಧೀಶರನ್ನ ಅಬ್ಸರ್ವ್ ಮಾಡ್ತಾರೆ. ಹಾಗಾಗಿ ಮೆಡಿಕಲ್ ಬೇಲ್ ಮೇಲೆ ನೀವು ಹೊರಗೆ ಬಂದ ನಂತರ ಆಪರೇಷನ್ ಆಗಿಲ್ಲ, ಟ್ರೀಟ್ಮೆಂಟ್ ಬಗ್ಗೆ ಎಲ್ಲೂ ಕೂಡ ನೀವು ಅಪ್ಡೇಟ್ಸ್ ಕೊಟ್ಟಿಲ್ಲ, ಶೂಟಿಂಗ್ ಭಾಗವಹಿಸಿದ್ರಿ, ಫಾರಿನ್ಗೆಲ್ಲೋ ಹೋದ್ರಿ, ಆ ಫೋಟೋಗ್ರಾಫ್ಸ್ನೆಲ್ಲ ಸ್ಟೇಟ್ ಕಡೆಯಿಂದ ಸೀನಿಯರ್ ಅಡ್ವೊಕೇಟ್ ಪ್ರೆಸೆಂಟ್ ಮಾಡಿದ್ದಾರೆ ಕೋರ್ಟ್ನಲ್ಲಿ. ನ್ಯಾಯಾಧೀಶರು ನೋಡಿದ್ದಾರೆ ಫೋಟೋಗ್ರಾಫ್ಸ್ನ. ಇವ್ರು ಮೆಡಿಕಲ್ ಇಶ್ಯೂ ಇದ್ದಾಗ ಹೌ ಇಸ್ ಹಿ ಗೋಯಿಂಗ್ ಆನ್ ಟು ಫಾರಿನ್ ಟ್ರಿಪ್ ಅಂಡ್ ಈಸ್ ಎಂಜಾಯಿಂಗ್ ಇದೆ. ಇವೆಲ್ಲ ಅಬ್ಸರ್ವೇಷನ್ ಗಳನ್ನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಮಾಡಿದ್ದಾರೆ. ಹಾಗಂತ ದರ್ಶನ್ ಅವ್ರು ಹೋಗಬಾರ್ದು ಅಂತಲ್ಲ, ಅವ್ರು ನಾರ್ಮಲ್ ಇದ್ರೆ ಹೋಗ್ಬೋದಿತ್ತು. ಮೆಡಿಕಲ್ ಬೇಲ್ ಮೇಲೆ ಬಂದು ಮೆಡಿಕಲ್ ಬೇಲ್ ಬೇಕು ನನಗೆ ಸಮಸ್ಯೆ ಅಂತ ತಗೊಂಡ ನಂತರ ಎಲ್ಲೋ ಒಂದ್ ಕಡೆ ಕೋರ್ಟ್ ಮಿಸ್ಗೈಡ್ ಮಾಡೋ ರೀತಿ ಅಲ್ವಾ? ಅಲ್ಲಿ ಅವರು ಇಂಡಿಯಾದಲ್ಲಿ ಓಡಾಡ್ಕೊಂಡು ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇದ್ದಿದ್ರೆ ಖಂಡಿತವಾಗ್ಲೂ ಅವ್ರ ಮೇಲೆ ಸೀರಿಯಸ್ ಅಬ್ಸರ್ವೇಷನ್ ಬರ್ತಿರ್ಲಿಲ್ಲ. ಹಾಗಾಗಿ ಎಲ್ಲೋ ಮೋಸ್ಟ್ಲಿ ಬೇರೆಯವರು ಅವರಿಗೆ ಸರಿಯಾದಂತ ಅಡ್ವೈಸ್ ಕೊಟ್ಟಿಲ್ಲ, ಹೀಗಾಗಿ ಎಡವಟ್ಟು ಆಗಿದೆ. ಬಟ್ ಹೈಕೋರ್ಟ್ ಸ್ಟ್ರಿಕ್ಟ್ ಆಗಿ ನೀವು ಎಲ್ಲೂ ಹೋಗಬೇಡಿ, ನೀವು ಎಲ್ಲೂ ಪಾರ್ಟಿಸಿಪೇಟ್ ಮಾಡಬೇಡಿ, ನೀವು ಮನೇಲಿ ಕೂತ್ಕೊಳ್ಳಿ ಅಂತ ಎಲ್ಲೂ ಹೇಳಲ್ಲ. ಹೈಕೋರ್ಟ್ ಕಂಡೀಷನ್ಸ್ ಏನಿರ್ತವೆ, ಸಾಕ್ಷಿಗಳನ್ನ ನಾಶ ಮಾಡಬೇಡಿ, ಎಲ್ಲೂ ಕೂಡ ನೀವು ಇನ್ವೆಸ್ಟಿಗೇಷನ್ ಇಂಟರ್ಫಿಯರೆನ್ಸ್ ಆಗಬೇಡಿ, ಚಾರ್ಜ್ ಶೀಟ್ ಮುಗಿಯೋವರೆಗೂ ಬಂದು ಸೈನ್ ಮಾಡಿ, ಎಲ್ಲೂ ಕೂಡ ದೇಶ ಬಿಟ್ಟು ಹೋಗಬೇಡಿ, ಈ ಕಂಡೀಷನ್ಸ್ಗಳನ್ನ ಇಂಪೋಸ್ ಮಾಡುತ್ತೆ. ಬಟ್ ಯಾವ ಆಧಾರದ ಮೇಲೆ ನಿಮಗೆ ಬೇಲ್ ಕೊಟ್ಟಿರ್ತೀವಿ ಅದನ್ನ ಖಂಡಿತವಾಗ್ಲೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸಮಾಜನ ಕೂಡ ಅಬ್ಸರ್ವ್ ಮಾಡುತ್ತೆ, ನ್ಯಾಯಾಲಯ ಕೂಡ ಅದನ್ನ ಅಬ್ಸರ್ವ್ ಮಾಡ್ತದೆ. ಪ್ರಾಸಿಕ್ಯೂಷನ್ ಅವ್ರು ಸುಮ್ಮನೆ ಕೂರೋದಿಲ್ಲ, ಅವ್ರು ಇಮಿಡಿಯೇಟ್ ಆಗಿ ಬಂದು ಒಂದು ಅಪ್ಲಿಕೇಶನ್ ಹಾಕ್ತಾರೆ, ನೋಡಿ ಸ್ವಾಮಿ ಬೇಲ್ ಕಂಡೀಷನ್ಸ್ ವೈಲೇಟ್ ಆಗಿದೆ, ನಿಮ್ಗೆ ಹೇಳ್ತಾರೆ ಮೆಡಿಕಲ್ ಬೇಲ್ ಅಂತ ಹೇಳ್ತಾರೆ. ಈಗ ಶೂಟಿಂಗ್ ಅಲ್ಲಿ ಆರಾಮಾಗಿ ಅವರು ಎಲ್ಲ ಶೂಟಿಂಗ್ ಅಲ್ಲಿ ಅಂದ್ಮೇಲೆ ಶೂಟಿಂಗ್ ಅಲ್ಲಿ ಸುಮ್ಮನೆ ಕೂರ್ಲಿಕ್ಕೆ ಆಗಲ್ಲ, ನೀವು ಜಂಪ್ ಹೊಡಿಬೇಕಾಗ್ತದೆ, ಪಾರ್ಟಿಸಿಪೇಟ್ ಮಾಡಬೇಕು, ಒಂದು ಫೈಟಿಂಗ್ ಅಲ್ಲಿ ಸೀನ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು, ನಿಮ್ಗೆ ನಡ ಸೀರಿಯಸ್ ಇಂಜುರಿ ಇದ್ರೆ ಹೌ ವಿಲ್ ಯು ಪಾರ್ಟಿಸಿಪೇಟ್? ಇವೆಲ್ಲವೂ ಕೂಡ ದರ್ಶನ್ ಅವ್ರ ವಿರುದ್ಧವಾಗಿ ಎಷ್ಟೋ ಪಾಯಿಂಟ್ಸ್ ಬರುತ್ತೆ. ಅದಕ್ಕೆ ಬಹುಶಃ ಈ ಸ್ವಯಂಕೃತ ಅಪರಾಧ ಅಂತ ಬಳಕೆ ಮಾಡಿದ ಪದ ಬಹುಶಃ ಕರೆಕ್ಟ್ ಇದೆ. ದರ್ಶನ್ ಅವ್ರ ಕೇಸಲ್ಲಿ ಇದು ಅನ್ವಯಿಸುತ್ತೆ. ಅವರು ಮಾಡ್ಕೊಂಡಂತದ್ದು ಅವ್ರು ಸರಿಯಾದಂತ ಅಡ್ವೈಸ್ ಕೊಟ್ಟಿಲ್ಲ ಯಾರು ಕೂಡ. ಅವರು ಶೂಟಿಂಗ್ ಪಾರ್ಟಿಸಿಪೇಟ್ ಅವಶ್ಯಕತೆ ಇರಲಿಲ್ಲ. ಎಲ್ಲೋ ಒಂದ್ ಕಡೆ ರೆಗ್ಯುಲರ್ ಬೇಲ್ ತಗೊಂಡು
ಇದು ಹೈಕೋರ್ಟ್ ಆದ್ಮೇಲೆ ಸುಪ್ರೀಂ ಕೋರ್ಟ್ ಕನ್ಫರ್ಮ್ ಆಗ್ಬಿಟ್ಟಿದ್ರೆ ಖಂಡಿತವಾಗಿ ಆಮೇಲೆ ಪಾರ್ಟಿಸಿಪೇಟ್ ಮಾಡಿದ್ರೆ ಏನೂ ಆಗ್ತಿರ್ಲಿಲ್ಲ. ಕರೆಕ್ಟ್. ಈ ಸಹವಾಸದಿಂದ ಇತರರು ಕೆಟ್ಟರು ಅನ್ನೋ ಥರದಲ್ಲಿ ನಾನು ಮತ್ತೊಮ್ಮೆ ಅದೇ ಕೇಳ್ತೀನಿ. ಪ್ರದೋಷ್ ಅವ್ರಿಗೆ ಈಗ ದರ್ಶನ್ ಅವರು ಹಾಗಾಗಿ ಈ ಕೇಸ್ಗೆ ಸ್ಪೆಷಲ್ ಅಟೆನ್ಷನ್ ಸಿಗ್ತಿದೆ ಅನ್ನೋ ಕಾರಣಕ್ಕೇನೆ ಇವರಿಗೆ ಪರ್ಟಿಕ್ಯುಲರ್ ಸಂಬಂಧಪಟ್ಟ ಕೇಸ್ ಕೂಡ ಕಷ್ಟ ಆಗ್ತಿದೆ ಅಂತ ಅನ್ನಿಸ್ತಿದೆಯಾ? ಇಸ್ ದ ಸ್ಪೆಷಲ್ ಅಟೆನ್ಷನ್ ಜಸ್ಟ್ ಬಿಕಾಸ್ ಪ್ರದೋಷ್ ಅವರು ದರ್ಶನ್ ಅವರ ಜೊತೆಯಲ್ಲಿದ್ರು ಆ ಸೇಮ್ ಕೇಸ್ನಲ್ಲಿ ಇವರು ಕೂಡ ಅಕ್ಯೂಸ್ಡ್ ಇದ್ದಾರೆ ಅನ್ನೋ ಕಾರಣಕ್ಕೆ? ಆಲ್ ಅಕ್ಯೂಸ್ಡ್ ಆರ್ ಲುಕ್ಡ್ ಎಟ್ ಆನ್ ದ ಸೇಮ್ ಆಂಗಲ್. ಇಲ್ಲಿ ಯಾರ್ಯಾರ ರೋಲ್ ಏನಿದೆ ಅನ್ನೋದನ್ನ ಬರುತ್ತೆ. ಇಲ್ಲಿ ಪ್ರದೋಷ್ ಅವ್ರ ರೂಲ್ ಇಸ್ ವೆರಿ ರಿಸ್ಟ್ರಿಕ್ಟೆಡ್. ವೇರ್ ಹಿಸ್ ರೋಲ್ ಸ್ಟಾರ್ಟ್ಸ್, ವೇರ್ ಇಟ್ ಎಂಡ್ಸ್ ಇಸ್ ಪಾರ್ಟ್ ಆಫ್ ದ ಚಾರ್ಜ್ ಶೀಟ್. ಎಸ್, ಐ ಅಗ್ರಿ, ದರ್ಶನ್ ಅವರು ಇಲ್ಲಿ A2 ಇರೋದ್ರಿಂದ ಇಟ್ ಹ್ಯಾಸ್ ಗಾಟ್ ಇಟ್ ಸ್ಪೆಷಲ್ ಅಟೆನ್ಷನ್. ಬಟ್ ಕೋರ್ಟ್ ಈಸ್ ಗೋಯಿಂಗ್ ಟು ಡಿಸೈಡ್. ಸುಪ್ರೀಂ ಕೋರ್ಟ್ ಈಗ ನೀವು ಫಸ್ಟ್ ವೆನ್ ವಿ ಸ್ಟಾರ್ಟೆಡ್ ದಿಸ್ ಡಿಸ್ಕಷನ್ ನೀವು ಹೇಳಿದ್ರಿ ದರ್ಶನ್ ಇಸ್ ಫೈಲಿಂಗ್ ಅಪ್ಲಿಕೇಶನ್ಸ್ ಆಫ್ ಅಪ್ಲಿಕೇಶನ್ಸ್. ಪ್ರದೋಷ್ ಅವ್ರ ಕೇಸಲ್ಲಿ ಹಿ ವಾಸ್ ಪುಟ್ ಇನ್ ಅನ್ ಅಂಧೇರಿ ಸೆಲ್. ಸಿ, ಪೊಲೀಸ್ ಅವರು ಏನು ಮಾಡ್ತಾರೆ ಟು ಹರಾಸ್ ದಿ accused, they go through a lot of things. Pradosh did not have role to play in that controversy, but he was shifted to Belgaum. He was put in an Andheri cell. In fact, adanna Nagaprasanna avara peetha enittu, he observed that he was put and he was brought back to Bangalore, and that he was the only accused who was shifted back and where jail authorities were proved wrong. See, ಪೊಲೀಸರು ಎಲ್ಲ ಮಾಡೋದು ಸರಿ ಅಂತ ಅಲ್ಲ. ಅಪ್ಲಿಕೇಶನ್ ಏನಿದೆ ದರ್ಶನ್ ಅವ್ರು ಹಾಕಿರೋದು, ಇಟ್ ಈಸ್ ವೆಲ್ ವಿತ್ ಇನ್ ಹಿಸ್ ರೈಟ್ಸ್ and he is to do it. Illi, yes, Pradosh happens to be a very good friend of Darshan, and he has been unnecessarily been implicated, and whatever is his role, we ಈಗ will ಸರ್, ಈಗ defend. ದರ್ಶನ್ ಅವರು ದೊಡ್ಡ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಪೊಲೀಸರು ಸ್ಪೆಷಲ್ ಅಟೆನ್ಷನ್ ಅಥವಾ ಸ್ಪೆಷಲ್ ಹರಾಸ್ಮೆಂಟು ಅಗ್ರೀಡ್. ಬಟ್ ಪ್ರದೋಷ್ ಅವರಿಗೆ ಹರಾಸ್ ಆಗೋ ರೀತಿಯಲ್ಲಿ ಅಂಧೇರಿ ಸೆಲ್ಗೆ ಕಳಿಸ್ತಾರೆ, ಇದು ಪೊಲೀಸರು ನಡವಳಿಕೆ ತಪ್ಪು ಅಂದ್ರೆ ಪ್ರದೋಷ್ ಅವರು ಯಾಕೆ ಟಾರ್ಗೆಟ್ ಆಗ್ತಾರೆ ಪೊಲೀಸರಿಗೆ ಅಂತ? ನೀವು ಪ್ರಶ್ನೆ ಎಲ್ಲ ನಿಮ್ಮ ಉತ್ತರ ಇದೆ. ಸಹವಾಸ ದೋಷ ಅಂತ ಏನಂತೀರಿ, ಇಟ್ ಇಸ್ ದೇರ್. ಬಟ್ ಇಲ್ಲಿ ಬಿಕಾಸ್ ಹಿ ಈಸ್ ಆಲ್ಸೋ ಒನ್ ಆಫ್ ದಿ ಕೀ ಅಕ್ಯೂಸ್ಡ್ ಫಾರ್ ದಿ ಪೊಲೀಸ್, ವೇರ್ ದೇ ಥಿಂಕ್ ದಟ್ ಹಿ ಮೇ ಹ್ಯಾವ್ ಪ್ಲೇಡ್ ಅ ಕೀ ರೋಲ್, and this is also maybe a method to break him. See, sometimes ಏನು ಮಾಡ್ತಾರೆ ಪೊಲೀಸರು, they tend to do the prisoner's dilemma ಅಂತ, where they tend to break the witness, saying that ನೀವು ಇವ್ರ ಅಗೇನ್ಸ್ಟ್ ಅಪ್ರೂವರ್ ಆಗ್ಬಿಡು ಅನ್ನೋ ಒಂದು ಇದು ಬರುತ್ತೆ. So these may be the methods that they played, but when that happens, that has its own separate procedures. But illi one aspect iddaga, whatever are the